ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಟಿ ರಮ್ಯಾ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನ ಶಾಸಕಿ ನಯನ ಮೋಟಮ್ಮಗೂ ಕೂಡ ಅಶ್ಲೀಲ ಕಮೆಂಟ್. ಹೌದು, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ನಟಿ ರಮ್ಯಾಗೆ ಕಿಡಿಗೇಡಿಗಳು ಅಶ್ಲೀಲವಾಗಿ ಕಮೆಂಟ್ ಅನ್ನ ಹಾಕಿದ್ರು. ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಇದೇ ರೀತಿಯಾಗಿ ಸಮಸ್ಯೆಯನ್ನ ಎದುರಿಸಿ ಪ್ರಕರಣವನ್ನ ಕೂಡ ದಾಖಲು ಮಾಡಿದ್ರು. ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಇದರ ಬೆನ್ನಲ್ಲೇ ಇದೀಗ ಮೂಡಿಗೆರೆ ಕಾಂಗ್ರೆಸ್ನ ಶಾಸಕಿ ಇವರಿಗೂ ಕೂಡ ಕಿಡಿಗೇಡಿಗಳು ಅಶ್ಲೀಲವಾಗಿ ಕಮೆಂಟ್ ಅನ್ನ ಹಾಕಿದ್ದಾರೆ. ನಯನ ಮೋಟಮ್ಮ ಅವರ ಬಟ್ಟೆಯ ಬಗ್ಗೆ ವೈಯಕ್ತಿಕವಾಗಿ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿನ ಪೋಸ್ಟ್ಗಳಿಗೆ ಅಶ್ಲೀಲವಾಗಿ ಕಿಡಿಗೇಡಿಗಳು ಕಾಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ. ವೇಶ್ಯೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಶಾಸಕಿ ಇದೀಗ ಆರೋಪವನ್ನ ಮಾಡಿರುವಂತದ್ದು. ಇನ್ಸ್ಟಾಗ್ರಾಂನಲ್ಲಿ 2 ಅಧಿಕೃತ ಖಾತೆ ಹೊಂದಿರುವಂತಹ ನಯನ ಮೋಟಮ್ಮ ರಾಜಕೀಯ ವಿಚಾರದ ಬಗ್ಗೆ ಮಾಹಿತಿಯನ್ನ ಹೇಳಿಕೊಳ್ಳೋದಕ್ಕೆ ಪ್ರತ್ಯೇಕ ಖಾತೆಯನ್ನ ಹೊಂದಿದ್ದು, ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಮತ್ತೊಂದು ಖಾತೆಯನ್ನ ಹೊಂದಿದ್ದಾರೆ. ಖಾಸಗಿ ಪ್ರವಾಸ ಮತ್ತು ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಖಾತೆಯಲ್ಲಿ ಕಿಡಿಗೇಡಿಗಳು ಅಶ್ಲೀಲವಾಗಿ ಕಾಮೆಂಟ್ಗಳನ್ನ ಹಾಕಿದ್ದಾರೆ ಅಂತ ಹೇಳಿ ಶಾಸಕಿ ನಯನ ಮೋಟಮ್ಮ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇವರ ವೈಯಕ್ತಿಕ ಇನ್ಸ್ಟಾಗ್ರಾಂ ಖಾತೆಯಲ್ಲಿನ ಪೋಸ್ಟ್ಗೆ ವೇಶ್ಯೆ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಖಾಸಗಿ ಪ್ರವಾಸ, ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಖಾತೆಯಲ್ಲಿ ಬಟ್ಟೆಯ ಬಗ್ಗೆ ಕಿಡಿಗೇಡಿಗಳು ಅಶ್ಲೀಲವಾಗಿ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ. ಅಶ್ಲೀಲವಾಗಿ ಕಮೆಂಟ್ ಮಾಡಿರುವವರ ಮನಸ್ಥಿತಿಯ ಬಗ್ಗೆ ಶಾಸಕಿ ನಯನ ಮೋಟಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿರುವಂತಹ ಅವರು, ಮಹಿಳಾ ವಿರೋಧಿ ಮನೋಭಾವವನ್ನ ನಾನು ವಿರೋಧಿಸ್ತೇನೆ. ಸ್ಲೀವ್ಲೆಸ್ ಬಟ್ಟೆನ ಹಾಕಿದ್ರೆ ಕೆಲಸ ಮಾಡದ ರಾಜಕಾರಣಿ ಅಂತ ಹೇಳ್ತಾರೆ. ವೇಶ್ಯೆ ಅನ್ನುವಂಥ ಮಠಕ್ಕೂ ಕೂಡ ಎಳಿತಾರೆ. ಡಿಪಿ ಇಲ್ಲದ ಪ್ರೊಫೈಲ್ ಅನ್ನ ಇಟ್ಕೊಂಡು ಕಾಮೆಂಟ್ ಗಳನ್ನ ಮಾಡ್ತಾರೆ. ಬಹುಶಃ ಒಂದು ದಿನ ನಾನು ಅವ್ರನ್ನ ಎದುರಿಸ್ತೇನೆ ಅಂತಲೂ ಕೂಡ ಅವರು ಬರ್ತ್ಕೊಂಡಿರುವಂತದ್ದು. ಮಹಿಳಾ ರಾಜಕಾರಣಿಯಾಗಿ ಮಹಿಳಾ ವಿರೋಧಿ ಮನೋಭಾವವನ್ನ ಎದುರಿಸ್ತಾ ಇದ್ದೇನೆ. ನಾನು ಈ ರೀತಿಯಾಗಿ ಡ್ರೆಸ್, ಪ್ಯಾಂಟ್, ಜೀನ್ಸ್ ಅಥವಾ ಸ್ಲೀವ್ಲೆಸ್ ಬಟ್ಟೆಗಳನ್ನ ಹಾಕೊಂಡ್ರೆ ಕೆಲಸ ಮಾಡದ ರಾಜಕಾರಣಿ, ರಸ್ತೆಗಳ ಗುಂಡಿ ಮುಚ್ಚದ ಶಾಸಕರು, ತೆರಿಗೆದಾರರ ಹಣದಲ್ಲಿ ಬದುಕುವವರು ಅಂತೆಲ್ಲ ಕಾಮೆಂಟ್ ಗಳನ್ನ ಹಾಕ್ತಾರೆ. ಇಷ್ಟೇ ಅಲ್ಲದೆ ನನ್ನನ್ನ ವೇಶ್ಯೆ ಅಂತ ಕರೆಯುವ ಮಟ್ಟಕ್ಕೂ ಕೂಡ ಇಳಿತಾರೆ. ಈ ರೀತಿಯಾದಂತಹ ಕಮೆಂಟ್ ಗಳನ್ನ ಮಾಡುವವರಿಗೆ ನೇರವಾಗಿ ಪ್ರಶ್ನೆ ಮಾಡಬೇಕು ಅಂತ ನನ್ಗನ್ಸುತ್ತೆ. ಆದ್ರೆ ಹೆಚ್ಚಿನವರು ಡಿಪಿ ಇಲ್ಲದ ಪ್ರೊಫೈಲ್ ಗಳನ್ನ ಇಟ್ಕೊಂಡಿದ್ದಾರೆ. ಇನ್ನು ಕೆಲವರ ಇನ್ಸ್ಟಾಗ್ರಾಮ್ ನಲ್ಲಿ ಒಂದೇ ಒಂದು ಪೋಸ್ಟ್ ಕೂಡ ಇಲ್ಲದಿರುತ್ತೆ. ಬಹುಶಃ ಒಂದು ದಿನ ನಾನು ಅವ್ರನ್ನ ನೇರವಾಗಿ ಎದುರಿಸ್ತೇನೆ. ಆದ್ರೆ ಸದ್ಯಕ್ಕೆ ಈ ಮಹಿಳಾ ವಿರೋಧಿ ಮನೋಭಾವವನ್ನಷ್ಟೇ ಪ್ರಶ್ನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಬರ್ತ್ಕೊಂಡಿದ್ದಾರೆ. ಇನ್ನು ಇದೀಗ ಮೂಡಿಗೆರೆ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕಿ ನಯನ ಮೋಟಮ್ಮ ಅವರ ವಿರುದ್ಧ ಇನ್ಸ್ಟಾಗ್ರಾಂ ನಲ್ಲಿ ಅಶ್ಲೀಲ ಮತ್ತು ಅವಮಾನಕಾರಿ ಕಮೆಂಟ್ ಗಳನ್ನ ಮಾಡಿದ ಪ್ರಕರಣದ ಸಂಬಂಧ ಪೊಲೀಸರು ಒಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ರಾಮನಗರ ಮೂಲದ ಯಕ್ಷಿತ್ ರಾಜ್ ಅನ್ನುವಂತಹ ಯುವಕನನ್ನ ಮೂಡಿಗೆರೆ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.